ಸ್ನೇಹಿತರೆ, ಸಮುದ್ರದಲ್ಲಿ ಗಾಳದಲ್ಲಿ ಇಳಿದಿದ್ ನೋಡಿ, ಇದು ಕಡವಾಯಿ ಮೀನಿದು 1.5 kg ಇದೆ. ಇದು ನೋಡಿ ತೇಳೆ ಯಾವ ತರ ಇದೆ. ಇದು ನೋಡಿ ಕೊಟ್ಟಾಯ್. ನಮ್ ರಂಬಳ ನೋಡಿ ಕಾಗೆ ಸೌಂಡ್ ಮಾಡ್ತಾ ಇದಾರೆ ಬಾಯಲ್ಲಿ. ಸ್ನೇಹಿತರೆ, ನೀವು ಏನ್ ನೋಡ್ತಾ ಇದೀರಾ, ಇದು ಉಳ್ಳಾಲ ಬೀಚ್. ಸೊ ನಾವಿವತ್ತು 5 ಜನ ಮೀನು ಬೇಟೆ ಆಡಕ್ಕೆ ಬಂದಿದೀವಿ. ವಿಡಿಯೋ ಇವತ್ತು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಹಾಗಾಗಿ ನೀವು ಕೊನೆವರೆಗೂ ನೋಡ್ಬೇಕು, ಮಿಸ್ ಮಾಡ್ಕೊಳ್ಳೋದಲ್ಲೇ. ನಿಮಗೆ ವಿಡಿಯೋ ಏನಾದ್ರೂ ಇಷ್ಟ ಆದ್ರೆ ಖಂಡಿತ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಾವೀಗ ವಿಡಿಯೋ ಸ್ಟಾರ್ಟ್ ಮಾಡೋಣ, ಬನ್ನಿ ಗಾಯ್ಸ್. ಈಗ ಸಮಯ ಆಗ್ತಿದೆ 6 ಗಂಟೆ. 6 ಗಂಟೆಗೆ ಎಲ್ಲ ಡಿಸ್ಕಸ್ ಮಾಡ್ತಿದ್ದಾರೆ, ಏನ್ ಮಾಡೋದು, ಫುಡ್ ಎಲ್ಲ ಖಾಲಿ ಆಗಿದೆ, ಮೀನಿಗೆ ಹಾಕಿ ಖಾಲಿ ಆಗಿದೆ, ಏನ್ ಮಾಡೋದು, ತಿಂಡಿ ಮಾಡ್ಕೊಬರೋಣ ಅಂತ ಎಲ್ಲ ಇಲ್ಲಿ ಡಿಸ್ಕಸ್ ಮಾಡ್ತಿದ್ದಾರೆ ಸ್ನೇಹಿತರೆ. ಸೊ ನಾವು 9 ಗಂಟೆ ತನಕ ಏನೋ ಟೈಮ್ ಪಾಸ್ ಮಾಡ್ಕೊಂಡ್ವಿ. ಆಮೇಲೆ ತಿಂಡಿ ಮಾಡೋಣ ಅಂತ ಹೊರಟ್ವಿ. ಹಬ್ಬಕ್ಕ ಸರ್ಕಲ್ ಹತ್ರ ಒಂದು ಹೋಟೆಲ್ ಇದೆ, ಅಲ್ಲಿ ತಿಂಡಿ ಮುಗಿಸ್ಕೊಂಡು ಸೊ ಅಲ್ಲಿಂದ ಸೀದಾ ನಾವು ಮಾರ್ಕೆಟ್ ಬಂದ್ವಿ. ಅಲ್ಲಿ ಅರ್ಧ ಸ್ಥಳಕ್ಕೆ ಬಂದ್ವಿ. ಯಾವ ಮೀನಿದು ಅಲ್ಲ ನೋಡಿದೆ, ಕಡುವಾಯಿ ಅಂತ. ಇದು ಬಾರಿ ಟೇಸ್ಟ್ ಮೀನ್ ಅಂತೆ. ಗಾಣ ಬಿಡ್ಸೋದು ನೋಡಿ, ಗಾಣ ಬಿಡ್ಸೋ ಕಡ್ಡಿ ಇದು. ಸಿಕ್ಕಾಕೊಂಡು ಎಷ್ಟು ಒಳಗೆ ಬೇಕಾದ್ರೂ ಹೋಗ್ತದೆ ಹಿಂಗೆ. ನಮ್ದೊಂದು ಸ್ವಲ್ಪ ಟ್ರೈ ಮಾಡ್ತೀವಿ, ಇಟ್ಕೊಳ್ಳಿ ರಮ್ಲವರೇ. ಮೋಸ್ಟ್ಲಿ ಹೊಡೆದಿದೆ ಅಂತ ಕಾಣ್ತಾ ಇದೆ. ನೋಡು, ಇದು ಬಕೆಟ್ ಕಾಯಿಜಿ ಉಂಟು, ಒಂದು 250 ಗ್ರಾಮ್ ಬರ್ಬೋದು, 1/4 kg ಇದೆ. ಸ್ನೇಹಿತರೆ ನೋಡಿ, ಬೆಳಿಗ್ಗೆ ಒಂದು 4 ಗಂಟೆಗೆ ಬಂದ್ವಿ ನಾವು. ಇದು 7ನೇ ಬೇಟೆ ಇವ್ರದ್ದು, ಕಡಲ ಬೇಟೆ, 7ನೇ ಬೇಟೆ. ನೋಡಿ ಯಾವ ತರ ಇದೆ 7ನೇ ಬೇಟೆ ಇವ್ರದ್ದು. ಇದು ಬಾರಿ ರೇರ್ ಸಿಗೋದು, ಬಾರಿ ಕಮ್ಮಿ. ಒಳ್ಳೆ ಮೀನು ಕಡುವಾಯಿ. ಜಾಯ್ದವ್ರೆ, ನಮಗೊಂದು ತೇಡೆ ಹೊಡೆದಿದೆ, ಸ್ವಲ್ಪ ಹೈಟಲ್ಲಿ ಇದೆ, ಕ್ಯಾಪ್ಚರ್ ಮಾಡ್ಕೊಳ್ಳಿ. ಬೇಕಾದ್ರೆ ಕೆಳಗಡೆ ತೇಡೆ ಮೀನು, ತೇಡೆ ಬಾರಿ ಡೇಂಜರ್ ಇದೆ, ಗೊತ್ತಲ್ಲ ಅದೇ ತರ ಸಿಕ್ಕಾಪಟ್ಟೆ. ಸ್ನೇಹಿತರೆ 3 ಗಂಟೆ ಆಗ್ತಿದೆ ಈಗ. ಇಲ್ಲಿದು ವಾತಾವರಣ ತುಂಬಾ ಬ್ಯೂಟಿಫುಲ್ ಆಗಿ ಕಾಣ್ತಿದೆ. ಕ್ಲೈಮ್ಯಾಕ್ಸ್ ಅಂತೂ ಸೂಪರ್, ಸೂಪರ್ ಆಗಿದೆಲ್ಲ, ಭಾರಿ ಸೂಪರ್ ಆಗಿದೆ ಕ್ಲೈಮ್ಯಾಕ್ಸು. ಮತ್ತು ಈ ಸಂಜೆ ಟೈಮಲ್ಲಿ ಮೀನು ಭಾರಿ ಜಾಸ್ತಿ ಹೊಡಿಯೋದು, ಭಾರಿ ಜಾಸ್ತಿ ಹೊಡಿಯುತ್ತೆ. ಆಗ್ದಂಗೆ ಮೀನು ಸಿಗ್ತಾನೆ ಇರುತ್ತೆ ಈ ಸಂಜೆ ಟೈಮಲ್ಲಿ. ಸ್ವಲ್ಪ ಸಿಕ್ಕಿದೆ, ನೋಡಬೇಕು ಸಂಜೆ ಟೈಮಲ್ಲಿ ಸ್ವಲ್ಪ ಜಾಸ್ತಿ ಸಿಗುತ್ತೆ. ಇವತ್ತು ಆದಷ್ಟು ಟ್ರೈ ಮಾಡ್ತೀವಿ. ಇವತ್ತು ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ ಗಾಯ್ಸ್, ನೋಡ್ತಾ ಇರಬೇಕು. ಅಲ್ಲಿ ಹೆಚ್ಚು ಕಮ್ಮಿ ಜನ ಇವತ್ತು ಒಂದು 7-8 ಜನ ಇಲ್ಲೇ ಇದ್ದಾರೆ. ಹೌದು, ಬೆಳಿಗ್ಗೆ ಯಾವ ತರ ಇದ್ರು ಜನ ಇಲ್ಲಿ. ನಾವು ಬರೋದಿಗೆ ನಾವು 4 ಗಂಟೆಗೆ ಬಂದ್ವಿ. ಬೆಳಿಗ್ಗೆ ಜನ ಯಾವ ತರ ಇದ್ರು ಗೊತ್ತಾ, ಒಂದು 6 ಗಂಟೆ ಆಗೋತ್ತಿಗೆ ಫುಲ್ಲು ಜನ ಇಲ್ಲಿ. ಮಾಷಾ ಅಲ್ಲಾ. ನಮ್ಮ ರಂಬಲ ಮತ್ತೆ ಫಯಾಜ್ ಅವರು ಬೇಟೆ ಆಡ್ತಿದ್ದಾರೆ, ಇನ್ನೊಂದು ಕಡೆ ನಮ್ಮ ಸುಯಿಲ್ ಅವರ ಬೇಟೆ ಆಡ್ತಿದ್ದಾರೆ. ಸುಯಿಲ್ ಅವರೇ, ನೀವು ಆ 4 ಗಂಟೆಯಿಂದ ಬೇಟೆ ಆಡ್ತಿದ್ದೀರಾ, ಎಷ್ಟು ಮೀನು ಸಿಕ್ತು ನಿಮ್ಗೆ, ಏನ್ ಕತೆ, ಎಲ್ಲಿಟ್ಟಿದ್ದೀರಾ, ಜೋರ್ ಮಾತಾಡಿ ಸ್ವಲ್ಪ. ಅಲ್ಲಿ ಹೊಟ್ಟಿದ್ದಾರಲ್ಲ ಅದರದ್ದು ಆ ಕಡೆ. ಎಷ್ಟು ಹಿಡಿದ್ರಿ ಮೀನು ಇವತ್ತು? ಮೊನ್ನೆ ಆದ್ರೆ ಒಂದು 2-3 kg ಹಿಡಿದ್ರಿ, ಇವತ್ತು ಎಷ್ಟು ಹಿಡಿದ್ರಿ? ಇವತ್ತು ಒಂದು 6 kg ಆಯ್ತಾ? ಆಯ್ತಾಯ್ತು, ಸಾಕಲ್ಲ, ಬಂದಿದ್ದಕ್ಕೆ ವರ್ಕೌಟ್ ಆಯ್ತಲ್ಲ ನಿಮ್ಗೆ. ಈಗ ಅಲ್ಲಿ ಫ್ರೈ ಮಾಡೋದು. ಅಲ್ಲಲ್ಲ, ಬಂದಿದ್ದಕ್ಕೆ ವರ್ಕೌಟ್ ಆಯ್ತಲ್ಲ. ವರ್ಕೊಂಡೇನಿಲ್ಲ, ಲಾಸೆ. ಇರ್ಲಿ, ತೊಂದ್ರೆ ಇಲ್ಲ, ಓಡ್ಬೇಡಿ, ಇಟ್ಕೊಳ್ಳಿ, ಸ್ವಲ್ಪ ಮಾತಾಡಿ. ನಿಮ್ದು ಅನುಭವ ಒಂದು ಹೇಳಿ ಫಸ್ಟ್. ಇಲ್ಲಿ ತೇಡೆ, ವೈಟ್ ತೇಡೆ. ಕಂಡಿವಿ ನಾವೇಣಲೆ. ಅಬ್ಬಾ ಅಬ್ಬಾ
ಕೂದ್ನೇ ಬಜಿ ಕೂದ್ರಸು ಏ ವಾಂಕ ಮಚ್ಚಿ ಲೆಕ್ಕನ ತಗಿ ಅಂದೆ ನಾನೇ ಎಲ್ಲ ಹಾಕಿದ್ರಿ ರಮಳ ಅವರೇ? ಇಲ್ಲ ಹಾಕಿ ಕಿಲೋ ಬೇಡ ಅಂತ ಇಲ್ಲೇ ಹಂಗೆ ಇರಲಿ ಬಿಡಿ. ಚೆನ್ನಾಗಿದೆ. ಸ್ನೇಹಿತರೆ, ಇಲ್ಲಿ ಸುಯಿಲ್ ಅವರು ಇಲ್ಲಿ ನೋಡಿ ಕಲ್ಲ ಹತ್ರ ಬೇಟೆ ಆಡ್ತಿದ್ದಾರೆ. ಇಲ್ಲಿ ಅವರಿಗೊಂದು ಬ್ಲಾಕ್ ಮಾಂಜಿ ಸಿಕ್ಕಿದೆ. ಸೊ ಅವರು ತುಂಬಾ ಗಾಳ ಕಟ್ ಮಾಡ್ಕೊಂಡಿದ್ದಾರೆ, ಯಾಕಂದ್ರೆ ಇಲ್ಲಿ ಸಿಕ್ಕಾಪಟ್ಟೆ ಕಲ್ಲಿದೆ. ಹಾಗಾಗಿ ಗಾಳೆಲ್ಲ ಕಟ್ ಮಾಡ್ಕೊಂಡು ನೋಡಿ ಯಾವ ತರ ಕೂತಿದ್ದಾರೆ ಇಲ್ಲಿ ತಲೆ ಕೆಡಿಸ್ಕೊಂಡು. ನೋಡಕ್ಕೆ ಇವಾಗ ಕ್ಲೈಮೇಟ್ ಚೆನ್ನಾಗಿದೆ. ಮೊದಲು ಒಂದು 2 ಗಂಟೆ ಅಷ್ಟೊತ್ತಿಗೆ, ಒಂದೂವರೆ ಅಷ್ಟೊತ್ತಿಗೆ ಸಿಕ್ಕಾಪಟ್ಟೆ ಮಳೆ ಬಂತು, ಲೈಟಾಗಿ ಬಂತು, ಜಾಸ್ತಿ ಏನು ಬರಲಿಲ್ಲ. ಆದರೂ ಕ್ಲೈಮೇಟ್ ಡಿಸ್ಟರ್ಬ್ ಮಾಡ್ತೇನಲ್ಲ ನಿಮ್ಗೆ, ಮತ್ತೆ ಡಿಸ್ಟರ್ಬ್ ಮಾಡ್ತು. ಈ ಥರ ಕ್ಲೈಮೇಟ್ ಇದ್ರೆ, ಗಾಳಿ ಆಡ್ತಾ ಇದ್ರೆ ಆ ಥರ ಸೆಕೆ ಆಗಲ್ಲ. ಈ ಕಡೆ ಗೊತ್ತಲ್ಲ, ಮಂಗಳೂರು ಸೈಡೆಲ್ಲ ಫುಲ್ ಸೆಕೆ, ಬೆವರ್ತೀವಿ ಜಾಸ್ತಿ. ಈಗ ಗಾಳಿ ಮಳೆ ಎಲ್ಲ ನಿಂತೋಗಿದೆ. ಇವಾಗ ಚೆನ್ನಾಗಿದೆ ಕ್ಲೈಮೇಟು ಬೇಟೆ ಆಡೋಕ್ಕೆ. ಸಂಜೆ ಟೈಮ್ ಜಾಸ್ತಿ ಸಿಗ್ತಾವೆ ಮೀನು. ನೋಡೋಣ, ಟ್ರೈ ಮಾಡೋಣ ಏನು ಸಿಗ್ತವೆ, ಏನು ಬಿಡುತ್ತೆ ಅಂತ. ಸ್ನೇಹಿತರೆ ನೋಡ್ತಾ ಇರ್ಬೋದು, ಕೊಟ್ಟಾಯಿ ಮೀನು ರಂಬ್ಳರವರು ಬೇಟೆ ಆಡ್ಕೊಂಡು ಸೊ ಈ ಬಾಕ್ಸ್ ಅಲ್ಲಿ ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಯಾಕಂದ್ರೆ ಇಲ್ಲಿ ಸಿಕ್ಕಾಪಟ್ಟೆ ಬಿಸಿಲಿದೆ, ಹಾಗಾಗಿ ಈ ಐಸ್ ಬಾಕ್ಸ್ ಅಲ್ಲಿ ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ನಮಗೆ ಜಾಸ್ತಿ ಯಾಕೋ ತೇಡೆ ಸಿಗ್ತಾ ಇದೆ. ನಮಗೆ ಈ ಬೀಚ್ ಅಲ್ಲಿ ಇದೆಯಲ್ಲ, ತುಂಬಾ ಇದು ಬೂತೈ ಮೀನು ಸಿಕ್ಕಾಪಟ್ಟೆ ಇಲ್ಲಿ ಫೇಮಸ್. ಇಲ್ಲಿ ಈ ಉಳ್ಳಾಲ ಬೀಚ್ ಅಲ್ಲಿ ಇದೆಯಲ್ಲ, ಈ ಬೂತೈ ಮೀನು ತುಂಬಾ ಸಿಗುತ್ತೆ ಅಂತ ಹೇಳ್ತಾರೆ. ಆದ್ರೆ ನಮಗೆ ತೇಡೆ ತುಂಬಾ ಜಾಸ್ತಿ ಸಿಗುತ್ತೆ. ನಾವು ಭಯದವ್ರ ಹತ್ರ ಒಂದ್ಸಲ ಹೋಗೋಣ ಬನ್ನಿ ಗೈಸ್. ಇಲ್ಲಿ ಒಬ್ರು ಗಾಳ ಹಾಕ್ತಾ ಇದ್ದಾರೆ. ಇವರು ಇಲ್ಲಿಯವರೇ ಅನ್ಸುತ್ತೆ. ಇವರು ಕೂಡ ತುಂಬಾ ಮೀನು ಹಿಡಿತಾರೆ. ನೋಡಿದೆ, ಚೆಕ್ ಮಾಡ್ತಿರೋದು ತುಂಬಾ ಇದೆ ಮೀನು ಹಿಡಿದ್ರು. ಈ ಬೀಚ್ ಮಧ್ಯದಲ್ಲಿ ಕಲ್ಲಿ ಯಾಕೆ ಹಾಕಿದೀರ ಅಂತೇಳಿ ಮೊನ್ನೆ ಯಾರೋ ಕಮೆಂಟ್ ಮಾಡಿ ನನಗೆ ಕೇಳಿದ್ರಿ ಸ್ನೇಹಿತರೆ. ಸೊ ಇದು ಬಲ್ಗಡೆ ನೋಡ್ತಾ ಇರ್ಬೋದು ನೀವು. ಇದು ನೇತ್ರಾವತಿ ನದಿ ಮತ್ತೆ ಎಡಗಡೆ ಸೈಡು ಸಮುದ್ರ. ಸ್ವಲ್ಪ ಇತಿಹಾಸ ಹೇಳ್ಬೇಕಂದ್ರೆ, ಮಂಗಳೂರಿಂದ 8 ಕಿಲೋಮೀಟರ್ ದೂರ ದಕ್ಷಿಣಕ್ಕೆ ನೇತ್ರಾವತಿ ನದಿ ದಡದಲ್ಲಿರುವ ಒಂದು ಸಣ್ಣ ಪಟ್ಟಣವಾಗಿದೆ. ಸೊ ಇದು 16ನೇ ಶತಮಾನದಲ್ಲಿದ್ದ ಅಬ್ಬಕ್ಕ ರಾಣಿಯ ರಾಜಧಾನಿಯಾಗಿತ್ತು ಸ್ನೇಹಿತರೆ. ಅವಳ ಕುಲದೈವವಾದ ಸೋಮನಾಥೇಶ್ವರ ದೇವರ ಸುಂದರ ಒಂದು ದೇವಾಲಯ ಕೂಡ ಇಲ್ಲಿದೆ. ಮತ್ತು ಮುಸ್ಲಿಂ ಸಮುದಾಯದ ಪ್ರಸಿದ್ಧ ದರ್ಗಾ ಮತ್ತು ಮಸೀದಿ ಕೂಡ ಇಲ್ಲೇ ಇದೆ. ಸೊ ಇಲ್ಲಿ 5 ವರ್ಷಕ್ಕೊಮ್ಮೆ ನಡೆಯುವ ಉರುಸ್ ಬಹಳ ಪ್ರಸಿದ್ಧವಾಗಿದೆ. ಪ್ರವಾಸಿಗರಿಗಂತೂ ಇದು ಒಂದು ಆಕರ್ಷಕ ಕೇಂದ್ರನೇ ಅಂತ ಹೇಳ್ಬೋದು ಸ್ನೇಹಿತರೆ. ಮತ್ತೆ ನೀವೇನಾದ್ರೂ ಇಲ್ಲಿ ಸ್ನಾನ ಮಾಡಕ್ಕೆ ಬರ್ಬೇಕಂತ ಹೇಳಿದ್ರೆ ಸ್ನೇಹಿತರೆ, ಹಗಲಿನ ಸಮಯದಲ್ಲಿ ಒಳ್ಳೆ ಭೇಟಿ ನೀಡಬಹುದು. ಯಾಕಂದ್ರೆ ಉತ್ತಮ ಆಗಿರುತ್ತೆ. ಈ ವರ್ಷವಿಡೀ ನೀವು ಯಾವಾಗ ಬೇಕಾದ್ರೂ ಬರ್ಬೋದು ಇಲ್ಲಿಗೆ. ತುಂಬಾ ಸಕ್ಕತ್ತಾಗಿರುತ್ತೆ. ಕಾಲದಲ್ಲಿ ಏನು ಈ ಮೀನುಗಾರರು ಮೀನು ಹಿಡಿತಾರೆ ಸ್ನೇಹಿತರೆ, ಒಂದ್ಸಲ ಈ ಅಲೆಯ ರಭಸಕ್ಕಿದೆಯಲ್ಲ, ಮೀನುಗಾರರ ಸಾಮಗ್ರಿ ಎಲ್ಲ ಒಂದು ಸಮುದ್ರ ಪಾಲಾಗಿತ್ತು. ಮೀನುಗಾರಿಕೆ ನಡೆಸಲು ಹಾಕಿದ ಬಲೆ ಇದೆಯಲ್ಲ, ರೋಪ್ ಮತ್ತು ಆ ಬೋಟ್ಗಳು ಅಲೆಯ ರಭಸಕ್ಕೆ ಸಮುದ್ರದಲ್ಲೆಲ್ಲ ಕೊಚ್ಕೊಂಡು ಹೋಗಿತ್ತು ಸ್ನೇಹಿತರೆ. ಒಂದ್ಸಲ ಸ್ನೇಹಿತರೆ, ಇಲ್ಲಿಗೆ ಯಾರು ಭೇಟಿ ಕೊಟ್ಟಿದ್ರು ಗೊತ್ತಿದ್ದ? ನಮ್ಮ ಡಿ ಕೆ ಶಿವಕುಮಾರ್ ಇದಾರಲ್ಲ, ಅವ್ರ ಜೊತೆಗೆ ಯುಟಿ ಖಾದರ್ ಅವರ ಸಹೋದರ ಇಫ್ತಾರ್ ಅವರು ಕೂಡ ಇಲ್ಲಿ ಒಂದ್ಸಲ ಬಂದು ಭೇಟಿ ನೀಡಿ ಗಾಳ ಹಾಕಿದ್ರು ಸ್ನೇಹಿತರೆ, ಹೋದ ವರ್ಷ ಜನವರಿಯಲ್ಲಿ. ಸೊ ನಾವೇನು ಇಲ್ಲಿ ಮೀನು ಹಿಡಿತಾ ಇದೀವಿ, ಈ ಪ್ಲೇಸ್ ಅಲ್ಲಿ ಸ್ನಾನ ಮಾಡಕ್ಕೆಲ್ಲ ಆಗಲ್ಲ. ಸ್ನಾನ ಮಾಡಕ್ ನಿಮ್ಗೆ ಅಲ್ಲಿ ಮುಂದೆ ಹೋಗ್ಬೇಕು ಬೀಚಿಗೆ. ಸೊ ಇಲ್ಲಿ ತುಂಬಾ ಗಲೀಜ್ ನೀರು ಅಂದ್ರೆ ಇಲ್ಲಿ ಮೀನು ಹಿಡಿಯೋದು ಮಾತ್ರ ಮೀನು ಹಿಡಿಯೋದು. ನೋಡಿ ಇಲ್ಲಿ ಎಷ್ಟು ದೊಡ್ಡ ಮೀನು ಹಿಡಿದಿದ್ದಾರೆ ನೋಡಿ ನಮ್ಮ ಸುಯಿಲರು. ಸೊ ಇದು 1.5 kg ಇದಾಗ ಆಯ್ತಿದ್ದು ಮೀನಿದು. ತುಂಬಾ ಅವರು ಕಷ್ಟಪಟ್ಟಿದ್ದಾರೆ ಹಿಡಿಯಕ್ಕೆ. ಯಾಕಂದ್ರೆ ಎಳೆಯಕ್ಕಾಗಲ್ಲ, ಇದು 1.5 kg ಎಲ್ಲ ಮೀನು ಎಳೆಯಕ್ ಭಾರಿ ಕಷ್ಟ. ಇದು ನೋಡಿ ಎಷ್ಟಿದೆ, ನನ್ನ ಕೈ 2 ಕೈ ಅಗಲ ಇದೆ ಈ ಮೀನು. ನೋಡ್ತಾ ಇರ್ಬೋದು, ಇಲ್ಲೊಂದು ತೇಡೆ ಹೊಡೆದಿದೆ ಇವರಿಗೆ. ಇವರು ಒಂದು ಟವಲಿಂದ ತೆಗಿತಾ ಇದ್ದಾರೆ. ಯಾಕಂದ್ರೆ ಅದ್ರ ಮುಳ್ಳು ಹೊಡೆದ್ರೆ ಸಿಕ್ಕಾಪಟ್ಟೆ ಅದು ನಂಜು, ಹಾಗಾಗಿ ಅದನ್ನ ತುಂಬಾ ಕೇರ್ಫುಲ್ ಆಗಿ ಬಿಡಿಸ್ತಾ ಇದ್ದಾರೆ. ಮೇಲೆ ನೋಡ್ತಾ ಇರ್ಬೋದು ಒಂದು ಕಾಗೆ ರಂಬ್ಳ ಕೂಗ್ತಿರೋದು ನೋಡಿ. ಇದ್ಯಾವ್ದಪ್ಪ ನನ್ಕಿಂತ ದೊಡ್ಡ ಕಾಗೆ ಕೂಗ್ತಿದ್ಯಲ್ಲ ಅಂತ ನೋಡ್ತಾ ತಿರುಗ್ತಾ ಇದೆ ಸುತ್ತ ಅವನು. ಹೋದ ತಿಂಗಳು ಮೀನ್ ಸಿಕ್ಕಾಪಟ್ಟೆ ಸಿಕ್ತು. ಈ ತಿಂಗಳು ಬರೀ ನಮ್ದು ಬೈಟ್ ಖಾಲಿ ಆಗ್ತಿರೋದ್ ಬಿಟ್ರೆ ಮೀನ್ ಸಿಕ್ಕಿದೆ. ಆದ್ರೂ ಅಷ್ಟೇನು
ಸ್ವಲ್ಪ ಕಮ್ಮಿನೇ, ಏನಂತ ಗೊತ್ತಾಗ್ತಿಲ್ಲ. ವೆದರ್ ಚೇಂಜ್ ಆಗಿದೆಯಾ ಏನಂತ ಗೊತ್ತಾಗ್ತಿಲ್ಲ. ನೋಡೋಣ, ಒಂದು ಹಾಕ್ತೀನಿ. ಅವಾಗಿಂದ ಟ್ರೈ ಮಾಡ್ತಾ ಇದ್ದೀನಿ, ನೋಡೋಣ. ಕಲರಿಗೆ ಬಿಸಾಕ್ತಾರೆ ಅಂತ ನೋಡ್ತಾ ಇರ್ಬೋದು ಇವೆಲ್ಲ. ಆರಾಮಾಗಿ ಅಲ್ಲಿ ಇಟ್ಬಿಟ್ಟು ಆರಾಮಾಗಿ ಇಟ್ಬಿಟ್ಟಿದ್ದೀರಲ್ಲ. ಅದು ಏನಿಲ್ಲ, ಆಟೋಮೆಟಿಕ್ ಲಾಕ್ ಮಾಡಿದೀನಿ, ಆಟೋಮೆಟಿಕ್ ಹುಡ್ಕೊಳುತ್ತೆ. ನಾವು ಹೋಗ್ಬೇಕಂತೇನಿಲ್ಲ, ಲಾಕ್ ಆಗಿ ಹಿಂಗೆ 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 ಆಗಿ ದೊಡ್ಡ ಮೀನಾದ್ರೆ ಫುಲ್ ಬಗ್ತದೆ. ಹಿಂಗೆ ಹಿಂಗೆ ನಾವು ಹೋಗಿ ಸುತ್ಕೊಂಡು ಇಳಿಯೋದಷ್ಟೇ. ಸ್ಟಿಕ್ಕಲ್ಲಿ ಕೆಲಸನೇ ಇಲ್ಲ. ಕೈಯಲ್ಲಾದ್ರೆ ಕೈಗಾಲ ಆದ್ರೆ. ಹೋದ್ ಸತಿ ನೀವು ಪ್ಲಾನ್ ಹಾಕ್ದಲ್ಲೇ ಮೀನ್ ಹಿಡಿಯಕ್ ಬಂದಿದ್ರಿ. ಹೌದು, ಈ ಸತಿ ಸ್ವಲ್ಪ ಬೇಗ ಬಂದಿದ್ದೀರಾ, ಒಂದು 4 ಗಂಟೆ ಆಗತ್ತಿಗೆ ಇಲ್ಲಿಗೆ ಬಂದಿದ್ದೀರಾ. ಹಾ. ಏನ್ ಅನಿಸ್ತಾ ಇದೆ ಹೋದ್ ಸತಿಗೂ ಈ ಸತಿಗೂ? ಹೋದ್ ಸತಿ ಮಳೆ ಏನಿಲ್ಲ. ಇತ್ತು ಸಿಕ್ಕಾಪಟ್ಟೆ. ಸಿಕ್ಕಾಪಟ್ಟೆ ಮಳೆ ಇತ್ತು, ಬೇರೆ ಎಲ್ಲಿದ್ರು. ಈಗ ಸ್ವಲ್ಪ ಆರಾಮಾಗಿದ್ದೀವಿ, ಆದ್ರೆ ವಾತಾವರಣ ಹಂಗೆ ಇದೆ, ಮಳೆ ತರ ಇದೆ. ನಾವು ಅಲ್ಲಿಂದನೇ 2 ಗಂಟೆ ರಾತ್ರಿ ಹೊರಟಿದ್ವಿ, ಬಣ್ಕಲಿಂದ 2 ಗಂಟೆ ರಾತ್ರಿ ಹೊರಟು ಇಲ್ಲಿ ಒಂದು 4:15 ಗಂಟೆಗೆ ಬಂದ್ವಿ. ಇದು ಮೋಡದ ವಾತಾವರಣ, ಮಳೆ ಒಂದಿಷ್ಟು ಹೊಡೆಯುತ್ತೆ. ಈಗ ಒಂದು ಅರ್ಧ ಗಂಟೆಯಲ್ಲಿ ಮಳೆ ಬರ್ಬೋದು. ಎದ್ದೋಡ್ತಾರೆ ಇಲ್ಲಿಂದ. ನಾವು ರೆಡ್ಕೋಟ್ ಆಗಿರುತ್ತೆ. ಬಟ್ಟರ್ಸ್ ಎಲ್ಲ ಹೋದ್ರು ಇನ್ನೊಂದು. ಅಲ್ಲಿ ಓಡಿಸ್ತಿದ್ದಾರೆ ಆ ಕಡೆಗೆ, ಅಲ್ಲ ಅಲ್ಲಿ ಹಿಡಿತಿದ್ದಾರೆ ಮೀನು, ಓಡಿಸ್ತಿರಲ್ಲ. ಕಾಲ ಕಟ್ಟಾಯ್ತು ಕಟ್ಟಾಯ್ತು. ಸಿಕ್ಕಿದೆ, ಪರವಾಗಿಲ್ಲ, ಮೀನು ಸಿಕ್ಕಿದೆ. ಕೃಷಿಗೆ ಲಾಸೇ ಇಲ್ಲ. ಎಷ್ಟು ಹಿಡಿದ್ರಿ ಮೀನು? ಒಂದ್ ಶಾರ್ಕ್ ಮೀನ್ ಹಿಡಿದ್ವಿ, ಶಾರ್ಕ್ ಮೀನು ಹಾ ಸಿಕ್ಕಿತ್ತು, ಮಾತ್ರ ಗಾಳ ಕಟ್ ಮಾಡ್ಕೊಂಡು ಹೋಯ್ತು. ನಮ್ ಕೈಲಿ ಹಿಡಿಯಕ್ ಆಗ್ಲಿಲ್ಲ. ಎಂತ ಮಾಡೋದು, ಇಲ್ಲೆಲ್ಲ ಓಡ್ ಬಂದ್ರು ಜನ ಎಲ್ಲ, ಓ ಯಾವ್ದೋ ಮೀನು ಮೀನು ಅಂತ. ನಾನ್ ಕಲ್ಲಿಗೆ ಸಿಕ್ಕಾಕೊಂಡಿರೋದು ಅಂತ ನೋಡಿದ್ರೆ ಶಾರ್ಕ್ ಅದು. ಹೇಳಿದ್ರೆ ಯಾರು ನಂಬ್ತಾ ಇಲ್ಲ. ಅಲ್ಲಿ ನನ್ ಕನ್ಸು ಬಿತ್ತಾ ಇಲ್ಲ, ನಿಜವಾಗ್ಲೂ ನಾನು ಹಿಡಿದ್ ನನಗೆ ನಂಬಕ್ ಆಗ್ತಿಲ್ಲ. ಅದು ಹೋಯ್ತಲ್ಲ ನೋಡಿ, ಕಲ್ಲ ಇದ್ದ ಆಯ್ತು ಕೈಯೆಲ್ಲ. ಅದಕ್ಕೆ ಬಿಟ್ಟೆ ಸಾಲಿ, ಇನ್ಮೇಲೆ ಹೊಡಿಯೋದೇ ಬೇಡ ಮೀನು. ಒಂದು ಶಾರ್ಕ್ ಹೋಯ್ತಲ್ಲ, ಇನ್ ನೆಕ್ಸ್ಟ್ ಬೋಟ್ ಮಾಡ್ಕೊಂಡು ಸ್ವಲ್ಪ ಆ ಕಡೆಗೆ ಹೋಗ್ಬೇಕು. ದೊಡ್ಡ ದೊಡ್ಡ ಮೀನ್ ಇಡ್ತಾವೆ, ಎಂಟು ಸಾವಿರ ಗಟ್ಟಲೆ ಟೈಪ್ ಮೀನ್ ಇದಾವೆ ಇಲ್ಲಿ ಸಮುದ್ರದಲ್ಲಿ. ಇನ್ನು ಹೋಗ್ಬೇಕು, ಅಲ್ಲಿ ಹೋಗಿ ಹಿಡಿಬೇಕು ಅಷ್ಟೇ. ಸ್ವಲ್ಪ ದುಡ್ಡು ಮಾಡ್ಕೊಂಡು ಒಂದು ಒಳ್ಳೆ ಬೋಟ್ ನೋಡ್ಕೊಂಡು, ಇಲ್ಲ ಬಾಡಿಗೆಗೆಲ್ಲ ಸಿಗ್ತವೆ, ರೆಂಟ್ ಮಾಡ್ಕೊಂಡು ಹೋಗ್ಬೇಕಲ್ಲ. ಮಧ್ಯದಕ್ಕೆ ಹೋಗಿ ಅಲ್ಲಿ ಹಾಕ್ಬೇಕು. ಒಳ್ಳೊಳ್ಳೆ ಮೀನ್ ಹಿಡಿತೀವಿ ಮಾತ್ರ. ನೋಡೋಣ, ನೆಕ್ಸ್ಟ್ ಟೈಮ್ ಒಳ್ಳೆ ಎಂಜಾಯ್ ಮಾಡೋಣ. ಇವಾಗ ನೈಟ್ ನಿದ್ದೆ ಮಾಡಿಲ್ಲ, ಫುಲ್ಲು ಸುಸ್ತಾಗ್ಬಿಟ್ಟಿದೀವಿ. ಮಲ್ಕೊಳಕ್ ಜಾಗ ಹುಡುಕ್ತಾ ಇದೀನಿ, ಎಲ್ಲಾದ್ರೂ ಮಲ್ಕೊಳ್ಳೋಣ ಸ್ವಲ್ಪ ಹೊತ್ತು. 1 ಗಂಟೆ ರೆಸ್ಟ್ ಮಾಡಿದ್ರೆ ನೆಕ್ಸ್ಟ್ ಬಂದಿದ್ದೀರಲ್ಲ ಪಾಪ, 2 ಗಂಟೆ ರಾತ್ರಿ ಎದ್ದು ಬಂದಿದ್ದೀರಾ. ಮಾಡೋದು ಒಂದ್ ಜೋಶು, ಮೀನ್ ಹಿಡಿಬೇಕು ಅಂತ ಒಂದ್ ಜೋಶು. ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ, ಒಂದ್ ಜೋಶಲ್ಲಿ ಬರೋದಷ್ಟೇ. ಮೀನ್ ಹಿಡಿ ಹುಚ್ಚಲ್ವಾ. ನಿಮ್ಮ ಕೊಟ್ಗೆಹಾರದಲ್ಲಿ ಒಬ್ರು ಕಲಾವಿದರಿದ್ದಾರೆ, ಉಮೇಶ್ ಯಾದವ್ ಅಂತ. ನಿಮಗೆ ಅವ್ರು ಪರಿಚಯ ಇದಾರಾ? ಓ, ವಿಡಿಯೋಸ್ ನೋಡಿದೀನಿ, ಆದ್ರೆ ಅಷ್ಟೊಂದು ಪರಿಚಯ ಇಲ್ಲ. ಪರಿಚಯ ಇಲ್ಲ ಅಲ್ಲ ನಿಮ್ಗೆ? ವಿಡಿಯೋಸ್ ನೋಡಿದೀನಿ ತುಂಬಾ. ನೀವು ಎಂತ ಕಾಮಿಡಿ ಮಾಡ್ತಾ ಇಲ್ಲ, ಆಗಿದ್ನ ಸತ್ಯ ಹೇಳ್ತಾ ಇರೋದು. ನಂಬೋದು ಬಿಡೋದು ನಿಮ್ದು. ಕಟ್ಟಿದ್ರಲ್ಲ ಅವರು, ಏನೋ ನಾನು ಜಾನ್ಸಿನ ನಾನು ಅವ್ರನ್ನ ಹೊಡ್ತಿದ್ದೀನಿ, ಇವ್ರನ್ನ ಹೊಡ್ತಿದ್ದೀನಿ. ಅವ್ರನ್ನ ನಾವು ಮೀರ್ಸಕ್ ಆಗಲ್ಲ. ನಾವು ನಡೆದಿದ್ದೇನಿದೆ ಅದು ಮಾತ್ರ ಹೇಳಿದ್ದು. ನಂಬೋದು ಬಿಡೋದು ನಿಮ್ದು. ನನಗೆ ನಂಬಕ್ ಆಗ್ತಾ ಇಲ್ಲ. ಮತ್ತೆ ನಂಬಕ್ ಆಗ್ತಾ ಇಲ್ಲ, ಎಂತ ಮಾಡೋದು? ಸರಿ, ಥ್ಯಾಂಕ್ ಯು. ಓಕೆ ಓಕೆ, ಒಳ್ಳೇದಾಗ್ಲಿ. ಸೊ ಬೆಳಿಗ್ಗೆಯಿಂದ ಮೀನು ಹಿಡಿದು 2 ಕಾಲ್ ಮೇಲೆ ಎತ್ಕೊಂಡು ಮಲಗಿದ್ದಾರೆ ನಮ್ಮ ರಮ್ಲಾ. ಸೊ ಇವತ್ತಿನ ಎಪಿಸೋಡ್ ಇಲ್ಲಿಗೆ ಮುಗಿಸ್ತಾ ಇದೀವಿ ಸ್ನೇಹಿತರೆ. ಮತ್ತೊಂದು ವಿಡಿಯೋ ಜೊತೆಗೆ ಸಿಗೋಣ.